ಅಕ್ರಮ ಸಂಬಂಧ ಇಟ್ಕೊಂಡಿದ್ಯಾ ಇಡಿಯಟ್? ರೇ ಹೊಯ್ಸಳನ್ನ ಕರೆಸ್ರಿ, ಇವನ್ನ ಎತ್ಕೊಂಡು ಹೋಗಿ ಸರಿಯಾಗಿ ಓದಿಲಿ, ಅವಾಗ ಬುದ್ಧಿ ಬರುತ್ತೆ. ಅದಕ್ಕೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಒಳಗೆ ಹಾಕ್ಸೋಣ. ಸಾರ್ ಹಂಗೆಲ್ಲ ಏನೋ ಬೇಡ. ಅಣ್ಣಂದಿರ ಅಕ್ಕಂದಿರ, ನೀವೇ ನನ್ನ ತಂದೆ ತಾಯಂದಿರ, ಇವಳೇ ನನ್ನ ಹೆಂಡತಿ, ಇವಳೇ ನನ್ನ ಉತ್ಸಾಹ, ಇವಳೇ ನನ್ನ ಶಕೀಲ, ಶೀಲಾಕಿ ಜವಾನಿ, ಪಕ್ಕದ ಮನೆ ಪಂಕಜ, ಎಲ್ಲ ಇವಳೇ. ಅಯ್ಯೋ ಇಲ್ಲ ಸರ್ ಇದು ಬರೀ ಡವು. ನೀವು ಬಾಗ್ಲಾಕ್ಬಿಟ್ಟು ಹೊಡಿತೀರಾ ಅಂತ ಹಿಂಗೆಲ್ಲ ಡವ್ ಮಾಡ್ತಾ ಇದ್ದಾನೆ. ಆಮೇಲೆ ಮನೆಗೆ ಹೋದ್ಮೇಲೆ ಅದೇ ರಾಗ ಅದೇ ಹಾಡು. ಅಯ್ಯೋ ನಾನ್ ರಾಗ ಚೇಂಜ್ ಮಾಡಕ್ ನಾನೇನಾರ ಈಗ ಸಂಗೀತ ಕ್ಲಾಸ್ಗೆ ಹೋಯ್ತೀನಿ ಸರ್. ನಮ್ ತಾಯಣಗಳು ಇಲ್ಲ ಸರ್, ಇದೇ ರಾಗ ಇದೇ ಹಾಡು. ಮನೆಗೆ ಹೋದ್ಮೇಲೂ ಇದೇ ಟೋನಲ್ಲೇ ಮಾತಾಡ್ತೀನಿ ಸರ್. ನಮ್ ತಾಯಣೆ ಸರ್, ಬೇಕಾದ್ರೆ ನಾನು ಮಾತಾಡಲ್ಲ ಸರ್, ಬೇಕಾದ್ರೆ ತುಟಿನ ಹೊಲಿಸ್ಕೊಂಡು ಒಂದ್ ಮೂಲೆಯಲ್ಲಿ ಕುತ್ಕೊಬಿಡ್ತೀನಿ. ಸ್ಕೆಚ್ ಆಗ್ತವನಲ್ಲ ರೀ ಬಸವರಾಜು, ಹೊರಗೋಗಿ 2 ಹಾರ ತಗೊಂಡ್ ಬಂದ್ರಿ. ಇವ್ರನ್ನ ಹೀಗೆ ಬಿಟ್ಬಿಟ್ರೆ ತುಂಬಾ ಎಗರಾಡ್ತಾರೆ. ಇವತ್ತು ನನ್ನ ಮುಂದೆನೆ ಇವರಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ಆಗ ಲಾಯರ್ ಆದವನು ಬರೀ ವಾದ ಮಾಡೋದಲ್ಲ, ಆಶೀರ್ವಾದ ಮಾಡೋಕ್ಕೂ ಸಹಿ ಅನ್ನೋದನ್ನ ಜನಕ್ಕೆ ಗೊತ್ತಾಗ್ಲಿ. ಈ ಜೋಡಿನ ನಾನು ಒಂದು ಮಾಡ್ತೀನಿ. ಅಣ್ಣ ನೀವ್ ಏನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳಮ್ಮ. ಅಣ್ಣ, ಅಲ್ಲಿ ಹೊರಗಡೆ ಒಂದು ಕೆಂಪು ಕಲರ್ ಸೀರೆ ಉಟ್ಕೊಂಡಿರೋ ಆಂಟಿ ನಿಂತಿದ್ದಾರೆ. ಅವ್ರ ಕೈಯಲ್ಲಿ 2 ಹಾರ ನೋಡ್ದೆ, ಅದನ್ನೇ ತರ್ಸ್ಬಿಡಿ ಅಣ್ಣ, ಇಲ್ಲಾಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಆಗತ್ತೆ. ಆಯ್ತಮ್ಮ ಬಸವರಾಜ್. ಅಯ್ಯೋ, ಆಟೋನ್ ಬುದ್ಧಿ ನನಗೆಲ್ಲವ ಐತೆ. ನಂದೇನೇ ಇದ್ರು ಈ ಮನೆ ಕೆಲಸ ಮಾಡೋದು, ನಿಮ್ ಸೇವೆ ಮಾಡೋದು. ಹೋಗ್ಲಿ ಬಿಡವ, ಎಣ್ಣೆ ತಂದೀನಿ, ಇದನ್ನ ಹಚ್ತೀನಿ. ನೋವೆಲ್ಲ ಕಡಿಮೆ ಆಯ್ತದೆ. ಹಚ್ಚಕ್ಕ ಮಾದಪ್ಪಣ್ಣ, ಕೊಳ್ಳಿ ದೇವದ ಹತ್ರ ಹುಷಾರಾಗಿರ್ಬೇಕು. ಅದು ಬರದೆ ತೆಪ್ಪು ಮಾಡಿದವ್ರಿಗೆ ಬುದ್ಧಿ ಕಲ್ಸಕ್ಕೆ. ಅದು ತೆಪ್ಪು ತಿತ್ಕ ಅಂತ ಬುದ್ಧಿ ಹೇಳಿದಾಗ ತಿಕ್ಕಬೇಕು. ಮತ್ತೆ ಅದೇ ತಪ್ಪು ಮಾಡಿದ್ರೆ ಮುಂದಿನ ಸಲ ಬಂದಾಗ ಅದಕ್ಕಿಂತ 2 ಸ್ಟೇಟ್ ಕೊಡ್ತದೆ. ಹೌದಾ? ಬಿಡಕ್ಕಿಲ್ಲ. ನೋವಾಯ್ತೈತೇನವ? ಇದು ಕೇಳಿಸ್ಕೊಂಡ್ರೆ ಚಳಿ ಜ್ವರ ಬಂದಾಗ ಆಗ್ತೈತೆ. ನಾವೇ ಅತ್ತೆ ಬಗ್ಗೆ ಅಷ್ಟೆಲ್ಲ ಗೊತ್ತಿದ್ರು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಂದ್ರೆ ನಾನು ನಂಬೋದಕ್ಕೆ ಆಗ್ತಿಲ್ಲ. ಅವಳು ಒಂದು ಹೆಜ್ಜೆ ಇಟ್ರೆ ಅದಕ್ಕೆ ಕಾರಣ ಇರ್ತೈತೆ ಕಣವ. ಅವಳು ಒಂದ್ಸಲ ಗುರಿ ಇಟ್ರೆ ನಾಯಿ ಕೊಡ್ದಂಗ್ ಹೊಡಿತತೆ. ಅವಳ ಹತ್ರ ಯಾರು ಆಟ ಇಟ್ಕೊಬಾರ್ದು, ಮುರಿದು ಮುಕ್ಕು ಬಿಡ್ತಾಳೆ. ಕೇಳಿಸ್ಕೊಂಡೇನೆ, ಈಗ್ಲಾದ್ರೂ ಒಳ್ಳೆ ಬುದ್ಧಿ ಕಲಿ. ಅವ್ವ, ಎಣ್ಣೆ ಹಚ್ಚಿವ್ನಿ, ಈಗ ಆರಾಮಾಗಿ ನಿದ್ದೆ ಬರ್ತೈತೆ. ಹೋಗವ, ಮಲ್ಕೆ ಹೋಗು. ಇಲ್ಲ ನಿಧಾನ. ಮಾವಯ್ಯ, ನೀವತ್ತೇನ ಇಷ್ಟೊಂದು ಹಚ್ಕೊಂಡಿದ್ದೀರಾ ಅಂದಮೇಲೆ ಅವ್ರು ಖಂಡಿತ ಬಂದೇ ಬರ್ತಾರೆ. ಈ ಮನೆ ಮಹಾಲಕ್ಷ್ಮಿ ಕಣವ, ನನ್ನ ಶಾರದಾ. ಅವಳನ್ನ ನೋಡಿದ ದಿನಾನೇ ನನ್ನ ಪ್ರಾಣ ಹೋದ್ರು ಸಾಕು. ನಾನು ಹೋಗೋದಕ್ಕಿಂತ ಮುಂಚೆ ಅವಳ ಮುಖ ನೋಡ್ಬೇಕು ಕಣವ. ಅಯ್ಯೋ ಮಾವಯ್ಯ, ಏನು ಅಂತ ಮಾತಾಡ್ತಿದ್ದೀರಾ? ಬಿಡ್ತು ಅನ್ನಿ. ನೀವು ನಿಮ್ಮ ಹೆಂಡತಿ ಜೊತೆ ಇರ್ತೀರಾ, ನಿಮ್ಮ ಹೆಂಡತಿ ಬಂದೇ ಬರ್ತಾರೆ. ನೀವು ಅವ್ರನ್ನ ನೋಡ್ತೀರಾ, ಅವ್ರ ಜೊತೆ ಸಂತೋಷವಾಗಿರ್ತೀರಾ. ಇದು ನಾನು ಹೇಳ್ತಿದ್ದೀನಿ ಮಾವಯ್ಯ, ನಡತೆ ನಡೆಯುತ್ತೆ. ನವ್ವ, ನಿಮ್ಮ ಮಾತು ನಿಜ ಆಗ್ಲಿ. ಬಾಮ. ಅಯ್ಯಯ್ಯೋ, ಇವಳು ಯಾಕಪ್ಪ ಬಂದ್ಲು? ಏನು ತಪ್ಪು ತಿಳ್ಕೊಬೇಡ. ನೋಡು, ಇವರಿಬ್ರದ್ದು ಮುದ್ದಾದ ಜೋಡಿ. ಅದ್ಯಾರೋ ಇವಳ ಗರ್ಲ್ ಫ್ರೆಂಡು, ಅವಳು ಇಬ್ಬರ ಸಂಸಾರದಲ್ಲಿ ಹುಳಿ ಹಿಂಡ್ತಾ ಇದ್ದಾಳೆ. ಅದಕ್ಕೆ ಇವನು ಈ ಹುಡುಗಿಗೆ ಡೈವರ್ಸ್ ಕೊಡ್ಬೇಕು ಅಂತ ಒತ್ತಾಯ ಮಾಡಿ ಕರ್ಕೊಂಡ್ ಬಂದಿದ್ದಾನೆ.
ಅದ್ಯಾರೋ ಇವನ್ ಗರ್ಲ್ ಫ್ರೆಂಡ್ ಇದಾರಲ್ಲ ಅವಳನ್ನ ಹುಡುಕ್ಸಿ ನಾನು ಸುಮ್ಮನೆ ಬಿಡೋದಿಲ್ಲ. ಸದ್ಯಕ್ಕೆ ಇವರಿಬ್ರು ಮತ್ತೊಂದ್ಸಲ ಹಾರ ಬದಲಾಯಿಸ್ಕೋಬೇಕು. ನಿನ್ನ ಕೈಲಿದೆಯಲ್ಲ ಆ ಹಾರ ಇವ್ರಿಗೆ ಕೊಟ್ಬಿಡು. ಓ, ನಿನಗೂ ಕೋಪ ಬರ್ತಿದೆ ಅಲ್ವಾ? ಇವ್ರ ಜೀವನದಲ್ಲಿ ಹುಳಿ ಹಿಂಡ್ತಾ ಇದ್ದಾಳದ, ಅವಳು ಯಾರು ಅಂತ ಅವಳ ಬಗ್ಗೆ ನಿನಗೂ ಸಹ ದ್ವೇಷ ಬರುತ್ತೆ. ಯಾಕೊತ್ತಾ, ಗಂಡ್ಸಾದ ನಮಗೆ ಅವಳನ್ನ ತುಳಿಬೇಕು ಅಂತ ಅನ್ನಿಸ್ತಿದೆ. ಇನ್ನು ನಿನಗೆ ಕೋಪ ಬರೋದು ಸಹಜ ಕಣಮ್ಮ. ಪಾಪ ತಾವು ಯಾವ ಕಾರ್ಯಕ್ಕೋಸ್ಕರ ಈ ಹಾರನ ತಗೊಂಡು ಹೋಗ್ತಿದ್ರೋ ಏನೋ, ಈಗ ನಮ್ಗೆ ಒಳ್ಳೆ ಕಾರ್ಯಕ್ಕೆ ಯೂಸ್ ಆಗ್ತಿದೆ. ಬಸವರಾಜು, ಇವರಿಗೆ ಆ ಹಾರದ ದುಡ್ಡು ಕೊಟ್ಬಿಡ, ಆಯ್ತಾ? ಏಯ್ ಬರಪ್ಪ ಇಲ್ಲಿ. ಏನ್ ನೋಡ್ತಾ ಇದೀಯ ಮುಖ? ಹಾರ ತಗೋ. ನೀ ನಿಜ ಹೇಳಿದ್ದು, ಹಾರ ತಗೋ. ಮೇಡಮ್ ಆಂಟಿ, ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ಯು. ಹಾರ ಬದಲಾಯಿಸ್ಬೇಡಿ ರೀ